ಸ್ಮಿತಾ ಅವರೇ, ಕಾಂಗ್ರೆಸ್ಸು 1999 ಅವ್ರದ್ದೇ ಸರ್ಕಾರ ಇದ್ದಿದ್ದು. 2004ರಿಂದ 2006 ಅವರೇ ಇದ್ದಿದ್ದು ಸರ್ಕಾರದಲ್ಲಿ. 2013ರಿಂದ 18ವರೆಗೂ ಅವ್ರದ್ದೇ ಸರ್ಕಾರ ಇತ್ತು. 2019, 20 ಸರ್ಕಾರ ಅವ್ರದ್ದೇ ಇತ್ತು. 31 ವರ್ಷ ಆಗಿದೆ ಅವ್ರಿಗೆ. 31 ವರ್ಷ ಆದಮೇಲೆ ರಾಮ್ ಭಕ್ತರು 31 ವರ್ಷ ಆದಮೇಲೆ ಯಾರೋ ಒಬ್ಬರು ಪೂಜಾರಿ ಅನ್ನೋರು ಸಿಕ್ಕಿದ್ದಾರೆ ಅವ್ರಿಗೆ. ಈಗ ಚರ್ಚೆ ಶುರು ಮಾಡೋಣ ಬನ್ನಿ. ಮಧುರಾವ್ ಬಿಜೆಪಿ ವಕ್ತಾರರು, ಮೋಹನ್ ಗೌಡ ಹಿಂದೂ ಜನಜಾಗೃತಿ ಸಮಿತಿ, ರಾಮಕೃಷ್ಣ ಕಾಂಗ್ರೆಸ್ ವಕ್ತಾರರು, ಅನಂತ್ ನಾಯಕ್ ಚಿಂತಕರು ಟ್ರಾಫಿಕಲ್ಲಿದ್ದಾರೆ, ಬರ್ತಾರೆ. ರಾಜು ಧರ್ಮದಾಸ್ ರಾಮ್ ಜನ್ಮಭೂಮಿ ಹೋರಾಟಗಾರರು ಹುಬ್ಬಳ್ಳಿಯಿಂದ, ಅವರು ಝೂಮಲ್ಲಿ ನಮ್ಮೊಂದಿಗೆ. ಓಕೆ, ಅವರು ಇದ್ದಾರೆ ನಮ್ಮ ಜೊತೆ. ರಾಮಕೃಷ್ಣ ಅವರೇ, 31 ವರ್ಷ ಬೇಕಿತ್ತ ನಿಮಗೆ ಇವ್ರನ್ನ ಶ್ರೀಕಾಂತ್ ಪೂಜಾರಿ ಅವ್ರನ್ನ ಹಿಡ್ಕೊಳೋದಕ್ಕೆ? ಅದು ಒಬ್ಬ ಆಟೋ ಡ್ರೈವರ್ ಅಂತೆ ಅವರು, ಪಾಪ. ಇರಲಿ, ಕಾನೂನಿಗೆ ಹಾಂ, ಈ ದೇಶ ಕಾನೂನಡಿನಲ್ಲಿ ನಡೀತಾ ಇದೆ ಅಂತಕ್ಕಂಥದ್ದನ್ನ ಎಲ್ಲರೂ ಒಪ್ತಾರೆ. 140 ಕೋಟಿನೂ ಒಪ್ಪುತ್ತೆ, ಇಡೀ ಪ್ರಪಂಚ ಒಪ್ಪುತ್ತೆ. ಇದು ನಾವು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ದೇಶ, ನಾವು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ಸಂವಿಧಾನ, ಕಾನೂನಿನ ಚೌಕಟ್ಟೊಳಗಡೆ ನಡೀತಕ್ಕಂಥ ದೇಶ. ಅಕ್ಕಪಕ್ಕ ದೇಶಗಳು ಧರ್ಮಾಧಾರಿತವಾಗಿ ದೇಶವನ್ನು, ಅವ್ರ ಸಂವಿಧಾನವನ್ನು ಏನೋ ರಚಿಸ್ಕೊಂಡಿದ್ದಾರೆ, ಅದಕ್ಕೆ ನಮಗೆ ಸಂಬಂಧ ಇಲ್ಲ. ಇಲ್ಲಿ ತಾವು ಹೇಳಿದ್ರಿ, ಯಾವುದೋ ವೃತ್ತಿಯಿಂದ ಒಬ್ಬರನ್ನ ನೋಡ್ತಾ ಇದ್ದೀರಾ, ಅವ್ರ ವೃತ್ತಿಲಿ ಅವರ ಆಟೋ ಓಡಿಸ್ತಾ ಇದ್ದಾರೆ, ಇನ್ನೊಬ್ಬರೇನೋ ಕೂಲಿ ಕೆಲಸ ಮಾಡ್ತಾರೆ. ಕಾನೂನಿಗೆ ಯಾವುದೂ ಇಲ್ಲ. ಒಂದು, ನಾನು ಹೇಳ್ತಾ ಇರ್ತಕ್ಕಂಥದ್ದು, ಕಾನೂನಲ್ಲಿ ಪೆಂಡಿಂಗ್ ಇರ್ತಕ್ಕಂಥ ಕೇಸ್ಗಳು ಯಾವುದಾದ್ರೂ ಇದ್ದರೆ ಅದು ಸತ್ತೋಗಿರೋದಿಲ್ಲ. ಅದನ್ನು ತಾವು ತಿಳ್ಕೋಬೇಕು. ಇನ್ನೊಂದು ಹೇಳಬೇಕು, ಇದೇ ಒಂದು ಗಲಾಟೆನ ರಾಜಕೀಯ ಬಣ್ಣವಾಗಿ ಬಳಸ್ಕೊಂಡಂತ ಗಲ್ಲಿ ನಾಯಕ ನಮ್ಮ ಜೋಶಿ ಅವರು ಇರ್ಬೋದು, ಅವ್ರ ತಮ್ಮನ ಕೇಸ್ನ ಅತಿ ಫಾಸ್ಟ್ ಆಗಿ ಫ್ರಾಡ್ ಕೇಸು. ಒಂದ್ ನಿಮಿಷ, ಗಲ್ಲಿ ನಾಯಕ ಆಯ್ತಾ? ಇದೇ ಜೋಶಿ ಅವರು ಬರ್ಕೊಳ್ಬೇಕು. ಹೇಳ್ತೀನಿ ಹೇಳಿದ್ರೆ 50 ಸೀರೆ ಹೇಳಕ್ಕಲ್ಲ, ಕೇಳಿಸ್ಕೋಬೇಕು ನನ್ನ ಮಾತು ಕೇಳಿ. ಹಾಗಾಗಿ ನಾನು ಹೇಳ್ತಕ್ಕಂಥದ್ದು, ಅವರ ತಮ್ಮವರು ಬ್ಯಾಂಕ್ ಫ್ರಾಡ್ ಮಾಡಿದಾಗ 1.25 ಕೋಟಿ 1.25 ಕೋಟಿ ಮಾಡಿದಾಗ ಅರ್ಜೆಂಟ್ ಆಗಿ ಬಿ ರಿಪೋರ್ಟ್ ಹಾಕ್ಸಿ ಅವ್ರ ತಮ್ಮನ ಬಚಾವ್ ಮಾಡ್ಕೋತಾರೆ. ಈಶ್ವರಪ್ಪ ಬಿ ರಿಪೋರ್ಟ್ ಹಾಕ್ಸ್ಕೊಂಡು ಹೊರಗಡೆ ಬರ್ತಾರೆ. ಅರ್ಥ ಆಗ್ತಿದ್ಯಾ? ಉಮಾಭಾರತಿ ಎಲ್ಲೋ ಇದ್ದವರು ಕಾನೂನಲ್ಲಿ ಕರ್ಕೊಂಡ್ಬರ್ತೀವಿ, ಅವ್ರದ್ದು ಒಂದು ಬಿ ರಿಪೋರ್ಟ್ ಹಾಕಿ ತಪ್ಪಿಸ್ಕೊಳ್ತಾರೆ. ಯಡಿಯೂರಪ್ಪನವರು ಅವ್ರ ಮೇಲೆ ಇದ್ದಂಥ ಕೇಸ್ಗಳಲ್ಲಿ ಬಿ ರಿಪೋರ್ಟ್ ಹಾಕಿ ಎಷ್ಟೋ ಕೇಸ್ಗಳನ್ನ ಖುಲಾಸೆ ಮಾಡ್ಕೊಳ್ತಾರೆ. ಆದರೆ ಇವರ ಪಾರ್ಟಿಗೆ ಶಕ್ತಿ ತುಂಬಿದಂಥವ್ರು, ಇವರ ಪಾರ್ಟಿಗಾಗಿ ಮನೆ ಮಠ ಬಿಟ್ಟು ಓಡಾಡ್ದಂಥವ್ರು, ಹೆಂಡತಿ ಮಕ್ಕಳನ್ನ ಕೂಡ ನೋಡಿದಿರಾ, ಕೇಸ್ಗಳು ಹಾಕ್ಸ್ಕೊಂಡವ್ರನ್ನ ಇವರು ಬಚಾವ್ ಮಾಡಕ್ಕಾಗ್ಲಿಲ್ಲ. ಆದ್ರೆ ಕೋಟಿ ಕೋಟಿ ಬಂಗ್ಲೆಗಳಲ್ಲಿ ಆಸ್ತಿ ಮಾಡಿದ್ದಾರೆ, ವಿದೇಶಗಳಲ್ಲಿ ಕೋಟಿ ಆಸ್ತಿ ಮಾಡಿದ್ದಾರೆ. ಆದ್ರೆ ಇವ್ರು ಯಾರಿಗೂ ಕೂಡ ಒಬ್ಬ ಸಾಮಾನ್ಯ ಮನುಷ್ಯ ಅವರು ಮಾತಾಡ್ರಿ 1.5 ನಿಮಿಷ 2.5 ನಿಮಿಷ ಆಯ್ತು. ರಾಜು ಅವ್ರು ಮಾತಾಡ್ಲಿ. ರಾಜು ಅವರೇ, ಕೋಟಿ ಆಸ್ತಿ ಮಾಡಿದ್ದೀರಾ ಜೋಪಡಿ ಇದೆ ನಮ್ಮ ಮನೆ. ನಮ್ಮ ಮನೆ ನೋಡ್ಬಿಟ್ರೆ ನೀವು ಬೇಕಾದ್ರೆ ಲೀವ್ ಮಾಡಿ ತೋರಿಸ್ತೇವೆ. ನಮ್ಮ ಮನೆ ನೋಡ್ರಿ, ನೀವು ನಮ್ಮ ಮನೆ ನೋಡ್ರಿ, ನಾವಿರೋದು ನೋಡ್ರಿ. ಕರೆಕ್ಟ್ ಸರ್. ನಾವು ಒಂದು ಒಳ್ಳೆ ಧರ್ಮದ ಇದರ್ಲಿಂದ ಬಂದವ್ರು ಸರ್. ನಾವು ನಮ್ಮ ತಾಯಿ ಇದಾರೆ, ತಂದೆ ಇದಾರೆ, ನಾವೊಂದು ಒಳ್ಳೆ ಪರಿವಾರಲಿಂದ ಬಂದವ್ರು ಸರ್. ನಾವು ಯಾರು ಗಲಾಟೆ ಅಂತ ಇಲ್ಲ ಸರ್. ನಾವು ರಾಮನ ಬಗ್ಗೆ ಹೋರಾಟ ಮಾಡಿದ್ದೇವೆ. ರಾಮನ ಬಗ್ಗೆ ಈ ಪ್ರಕರಣದಲ್ಲಿ ಹೇಳ್ರಿ. A2 ಆರೋಪಿ ಸಂಖ್ಯೆ 2 ನೀವು? ಹೌದ್ರಿ. ಎಷ್ಟು ಸತಿ ಎನ್ಕ್ವೈರಿಗೆ ಬಂದಿದ್ರು ಸರ್ ನಿಮ್ಮನ್ನ? ಈ 1995ರಿಂದ ಇತ್ತೀಚಿಗೆ ತನಕ ಎಷ್ಟು ಸತಿ ಎನ್ಕ್ವೈರಿ ಆಯ್ತು? ಎಷ್ಟು ಸತಿ ಅರೆಸ್ಟ್ ಆಯ್ತು? ಏನೇನ್ ಎನ್ಕ್ವೈರಿ ಆಯ್ತು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂಚೂರು ಕ್ವಿಕ್ ಆಗಿ ಹೇಳ್ಬಿಡ್ಬೋದಾ? ನಮ್ಗೆ ಇದು ಆಗಿದ್ದು ಪ್ರಕರಣ 92ರಲ್ಲಿ. ಆದ್ರೂ ನಮ್ಗೆ ಯಾವ ದಿವಸ ಯಾವ ಟೈಮ್ದಲ್ಲಿ ನಮ್ಗೆ ಇನ್ಕ್ವೈರಿ ಕರಲಿಲ್ಲ. ಕರೆದಿದ್ದು 2017 ಪೊಲೀಸ್ ಸ್ಟೇಷನ್ ಒಂದು ಫೋನ್ ಬಂತು, ಟೌನ್ ಪೊಲೀಸ್ ಸ್ಟೇಷನ್ ಬರ್ಬೇಕಂತ ಹೇಳಿದ್ರು. ಆಯ್ತು ಸರ್, ನಾ ಬರ್ತೇನೆ ಅಂತ ಹೋದೆ. ನಿನ್ ಮೇಲೆ ಹಳೆ ಕೇಸ್ ಇದೆಯಪ್ಪ ಅಂದ್ರು. ಸರ್ ನಮ್ದು ಯಾವ ಕೇಸ್ ಇಲ್ಲ, ನಿಮ್ ಮೇಲೆ ರಾಮ ಮಂದಿರದ ಒಂದು ಹಳೆ ಕೇಸ್ ಇದೆ, ನೀ ಆಂಟಿಸೆಪ್ಟಿವ್ ಬೇಲ್ ಮಾಡ್ಕೋ, ನಾನು ನಿಮ್ಗೆ 4 ದಿವಸ ಟೈಮ್ ಕೊಡ್ತೀನಿ, ಬಿಡ್ತಾ ಇದ್ದೀನಿ ಅಂದ್ರೆ. ಆಯ್ತು ಸರ್ ಅಂತ ಹೇಳಿದೆ. ನಾ ಇದೆ 4 ದಿವಸ ಮಾಡ್ಕೊಂಡ್ ಬರ್ಬೇಕು. ಆಯ್ತು ಸರ್ ಅಂದ್ರೆ 5 ದಿವಸ ಆಂಟಿಸೆಪ್ಟಿವ್ ಬೇಲ್ ಮಾಡಿ ಪೊಲೀಸ್ ಸ್ಟೇಷನ್ ಕೊಟ್ಟು ನಮ್ದೆಲ್ಲ ಸಿಕ್ಕ ರಿಜಿಸ್ಟರ್ ಎಲ್ಲ ಇದ್ ಮಾಡಿ ಆಯ್ತು ಹೋಗ್ರಿ ಅಂತ ನಮಗ್ ಕಳ್ಸಿದ್ರಿ. ಈಗ ಮೊನ್ನೆ 29 ತಾರೀಕಿಗೆ ಟೌನ್ಲಿಂದ ಮತ್ತೆ ಫೋನ್ ಬಂದಿದೆ, ನಿಮ್ಮ ACP ಸಾಹೇಬರು ಕರೀತಾ ಇದಾರಂದ್ರೆ. ನಾನು ಹೋದೆ ದಾಸಣ್ಣವರು ಸರ್ ಅಂದ್ರೆ. ಯಾಕೆ ಸರ್ ಅಂದೆ? ಇಲ್ಲ ACP ಸರ್ ಬೆಟ್ ಮಾಡೋದಕ್ಕೆ ಕರ್ದಾರಂತ. ನಾವು ಹೋದ್ವಿ. ಇಲ್ಲಪ್ಪ ನಿಮ್ಮ ಮೇಲೆ ಒಂದು ಹಳೆ ಪ್ರಕರಣ. ನಮ್ಗೆ ಯಾವ ಪ್ರಕರಣ ಇಲ್ಲ ಸರ್ ಅಂದೆ.
ಆಮೇಲೆ ಇಲ್ಲ ಐತೆ ಹಳೆ ಇಲ್ಲ ಸರ್ ಒಮ್ಮೆ ಹಿಂಗ ಕರ್ಸಿದ್ರು ಅವಾಗ ಆಂಟಿಸೆಪ್ಟಿಕ್ ಬೇಲ್ ಮಾಡಿ ಹಿಂಗೆ ಕೊಡಂದ್ರೆ ಕೊಟ್ಟಿದ್ದೇವೆ ನೋಡ್ರಿ ಸರ್ ಅಂದೆ. ಅವ್ರು ನಿನ್ನ ಹತ್ರ ಕಾಪಿ ಇದೆ ನನ್ನ ಹತ್ರ ಕಾಪಿ ಇಲ್ಲ ಸರ್ ಅಂದೆ. ನನಗೆ 2 ತಾಸು ಟೈಮ್ ಕೊಡ್ರಿ ಅಂದೆ. ಇಲ್ಲ ಅದು ಯಾರಿಗಾರ ಅಲ್ಲಿಂದ ತರಿಸು ಅಂತ ಹೇಳಿದ್ರು. ನನಗೆ ಕೋರ್ಟಿಗೆ ಕರ್ಕೊಂಡು ಹೋದ್ರು. ನಮ್ಮ ವಕೀಲರಿಗೆ ನಾವು ಪಾಪ ವಕೀಲರು ತಾಯಿಯವ್ರಿಗೆ ಆರಾಮಿಲ್ಲ, 4 ಗಂಟೆ ಟೈಮ್ ರೀ. ಪಾಪ ಅವ್ರ ತಾಯಿಯವ್ರಿಗೆ ಬಿಟ್ಟು ಬಂದ್ರಿ ಅಮ್ಮ, ಇಲ್ಲಿ ನಾನು ಹೋಗ್ತಿದ್ದೆ, ಅರೆಸ್ಟ್ ಆಗಿ ಒಳಗೆ ಹೋಗ್ತಿದ್ದೆ. ಇಲ್ಲ ಈಗ ನೋಡಿ ಈಗ ಏನಾಗಿದೆ ಅಂದ್ರೆ ಯಾವಾಗ ಈಗ ರಾಜು ಅವರೇ ನಾನು ಹೇಳ್ತೀನಿ ಇಲ್ಲ ಇಲ್ಲಿ ಕುತ್ಕೊಂಡು ರಾಮಕೃಷ್ಣ ಅವರು ಇಲ್ಲ ರಾಮಕೃಷ್ಣ ಅವರೇ ನಿಮಿಷ ಕೇಳಿಸ್ಕೊಳ್ಳಿ, ರಾಮಕೃಷ್ಣ ಅವರೇ ಕೇಳಿಸ್ಕೊಳ್ಳಿ ನೀವು. ರಾಜು ನಿಮಿಷ ಇಲ್ಲಿ ಒಳ್ಳೆ ಸ್ಟಾಟಿಸ್ಟಿಕ್ಸ್ ಕೊಟ್ರು ಓಪನಿಂಗ್ ಡೈಲಾಗ್ ಅಲ್ಲಿ ನಮ್ಮ ರಾಮಕೃಷ್ಣ ಅವರು. ಏನಪ್ಪಾ ಅಂದ್ರೆ ಆ ಮಂತ್ರಿ ಯಾರು ಗಲ್ಲಿ ಮಂತ್ರಿನ ಗಲ್ಲಿ ನೇತ ಮಂತ್ರಿನೂ ಅಲ್ಲ, ಕೇಳಿಸ್ಕೊಳ್ಳಿ. ಗಲ್ಲಿ ನೇತ ಇಂದ ಹಿಡಿದು ಏನೇನೋ ಮಾಡಿದ್ರಿ ಸ್ಟಾಟಿಸ್ಟಿಕ್ಸ್ ನಿಮ್ಗೆ ಬೇಕಾದ ಸ್ಟಾಟಿಸ್ಟಿಕ್ಸ್ ಹೇಳ್ತೀನಿ ನೋಡಿ ಸರ್, ಕೇಳಿಸ್ಕೊಳ್ಳಿ ಹೇಳಿ. ಓಕೆ ಮಧುರಾವ್ ಅವರೇ ನೀವು ಉತ್ತರ ಕೊಡಿ. ಈಗ ಇರಿ ಎಷ್ಟು MLAಗಳ ಮೇಲೆ ಕ್ರಿಮಿನಲ್ ಕೇಸ್ ಇದೆ ಗೊತ್ತಾ ನಿಮಗೆ ರಾಮಕೃಷ್ಣ ಅವರೇ? ಇಡೀ ದೇಶದಲ್ಲಿ ರಿಸರ್ಚ್ ಮಾಡ್ಕೊಂಡ್ ಬಂದಿದ್ದೀನಿ. ಕರ್ನಾಟಕದಲ್ಲಿ ಇರೋದು 2224 MLAಗಳು, 224 55% MLAಗಳ ಮೇಲೆ ಕೇಸ್ ಇದೆ. ಸಿಂಪಲ್ ಕೇಸ್. 32% MLAಗಳ ಮೇಲೆ ಸೀರಿಯಸ್ ಕ್ರಿಮಿನಲ್ ಕೇಸ್ ಇದೆ. ಸಿದ್ದರಾಮಯ್ಯ ಅವ್ರು ಏನ್ ಹೇಳ್ತಾರೆ? ಎಲ್ಲಾ ಕೇಸು ಕ್ಲೋಸ್ ಮಾಡಿ ಅಂತ ಅಲ್ವಾ? ನಿಮ್ ಪಾರ್ಟಿಯಲ್ಲಿ ಇವಾಗ ನೀವು ಹೇಳಿದ್ರ ಪ್ರಹ್ಲಾದ್ ಜೋಶಿ ಅವ್ರ ತಮ್ಮನ ಬಗ್ಗೆ ಮಾತಾಡಿದ್ರಿ. ಕಾಂಗ್ರೆಸ್ ಅಲ್ಲಿ 58 MLAಗಳ ಮೇಲೆ ಕೇಸುಗಳಿವೆ, 30 MLA ಮೇಲೆ ಸೀರಿಯಸ್ ಕ್ರಿಮಿನಲ್ ಕೇಸು. 30 50ರಲ್ಲಿ ಅಲ್ಲ ಆ 30 ಸೆಪರೇಟ್ 30 ಸೆಪರೇಟ್ ಸೀರಿಯಲ್ ಕೇಳಿಸ್ಕೊಂಡು ನೀವೇನು ಸಾಚರಲ್ಲ ಆಯ್ತಾ. ಮಧುಗೌಡ್ರೆ ನೀವು ರೆಸ್ಪಾನ್ಸ್ ಇದು ಮಧುರಾವ್ ಅವರೇ ನೀವು ಉತ್ತರ ಕೊಡಿ ಇದಕ್ಕೆ. ಇವ್ರೇನ್ ಮಾಡಕ್ ಟ್ರೈ ಮಾಡ್ತೀರಿ? ಮೋದಿ ಅವರು ಅಲ್ಲಿ ದೀಪ ಹಚ್ಚು ಅಂದ್ರೆ ಇಲ್ಲಿ ಬೆಂಕಿ ಹಚ್ತಿದಾರಲ್ಲ. ನಿರಂಜನ್ ನಾನು ರಾಮಕೃಷ್ಣ ಅವ್ರು ಹೇಳಿದ್ ಕೇಳಿಸ್ಕೊಂಡೆ. ನಾನು ಅದೇ ಧಾಟಿಯಲ್ಲಿ ಉತ್ತರ ಕೊಡಬಲ್ಲೆ. ಇವರು ಗಲ್ಲಿ ನಾಯಕರು, ಗಲ್ಲಿ ನೇತ ಅಂತ ಹೇಳಿದ್ರು. ಅವ್ರಿಗೆ ತಾಕತ್ತು ದಮ್ಮು ಅಂತಿದ್ರೆ ಇವಾಗಲೇ ಅದು ಯಾರು ಅಂತ ಹೇಳಿ ನೋಡೋಣ, ನಾನು ಉತ್ತರ ಕೊಡ್ತೀನಿ. ಒಂದು. ಎರಡನೇದು, ಅವ್ರ ತಾಕತ್ತಿಲ್ಲ, ಅದಕ್ಕೋಸ್ಕರ ಹೇಳ್ತಾ ಇಲ್ಲ ರಾಮಕೃಷ್ಣ ಅವರು. ನೆಕ್ಸ್ಟ್ ಏನ್ ಕ್ರಮ ತಗೋಬೇಕು ನಾವು ತಗೋತೀವಿ ಆಯ್ತಾ? ಕೇಳ್ರಿ ಸ್ವಾಮಿ, ಕೇಳ್ರಿ ಸ್ವಲ್ಪ ನೀವು ಸ್ಟೇಷನ್ ಕುತ್ಕೊಂಡು ಬಜೆ ಮಾಡಿಸ್ತಾ ಇದ್ದೀರಾ ನೀವು? ಇದು ಪ್ರಜಾಪ್ರಭುತ್ವ, ಇದು ಪ್ರಜಾಪ್ರಭುತ್ವ. ನಮಗೆ ಮಾತಾಡೋಕೆ ಬಿಟ್ಕೊಡ್ಬೇಕು. ಇಲ್ಲ ಒಂದು ತಾನೇ ನಿಮ್ಮ ಪಾರ್ಟಿ ನಾನು ಹೇಳ್ತೀನಿ ಕೇಳ್ರಿ. ನಿಮ್ಮ ಪಾರ್ಟಿ ಮಾಡೋದ್ ಬೇಡ. ಮಧು ಅವರೇ ಅವ್ರು ಕೇಳಿದ ಪ್ರಶ್ನೆ ಒಂದೇ. ನೀವು ಮಾತಾಡಿದ್ರಿ ರಾಮಕೃಷ್ಣ ಸರ್, ಮಾತಾಡಿ. ನೆಲದ ಕಾನೂನು ಪಾಲನೆ ಮಾಡ್ತಿದ್ದಾರಂತೆ, ತಪ್ಪೇನು ಅಂತ ಹೇಳಿದ್ರೆ ಒಂದು ಆಳೆ ಚಾರ್ಜ್ ಶೀಟ್ ಒಂದಿದೆ. 6 ಡಿಸೆಂಬರ್ 1992ರಲ್ಲಿ ದರ್ಜಾಗಿರುವಂತ ಕೇಸ್ ಇದು. ಇವತ್ತೊಂದು ದಿವಸ ಹೋಗ್ಬಿಟ್ಟು ನಾವು ಸರ್ಟಿಫೈಡ್ ಕಾಪಿ ಹಾಕ್ಬಿಟ್ಟು FIR ಕೊಡಿ, ನಮ್ಗೊಂದು ಕಂಪ್ಲೇಂಟ್ ಕಾಪಿ ಕೊಡಿ ಅಂದ್ರೆ ಕಂಪ್ಲೇಂಟ್ ಕಾಪಿ ಇಲ್ಲ, FIR ಕಾಪಿ ಇಲ್ಲ. ನಿಮ್ದು ಸರ್ಕಾರ ಇತ್ತಲ್ಲ ಸರ್, ನೀವೇನ್ ಒಂದ್ ನಿಮಿಷ ಹೇಳ್ತೀನಿ ಕೇಳಿ. ಇದು ಪಿತೂರಿ. ಬಹುಶಃ ನಿಮ್ಗೆ ಕೇಸ್ ಬಗ್ಗೆ ಗೊತ್ತಿಲ್ಲ. ನಿಮ್ ಬಹುಶಃ ನೋಡಿ ಮಾತಾಡ್ತಿರ್ಬೇಕಾದ್ರೆ ರಾಜು ಧರ್ಮದಾಸ್ ಅವ್ರ ಕೇಸ್ ಇಟ್ಕೊಂಡು ಮಾತಾಡ್ತಿದ್ದೀನಿ. ಏನ್ ಹೇಳಿದೆ ಗೊತ್ತಾ? ಕೇಸ್ ಹೇಳಿ ಗೊತ್ತಾ ನಿಮ್ಗೆ ಏನ್ ಹೇಳಿದ್ದಾರೆ ಅಂತ? ಅವ್ರು ಹೇಳಿದ್ದಾರೆ ಎಲ್ಲಾರು ಬರೀ ಪಿತೂರಿ ಮಾಡಿ ಹಾಕಿದ್ದಾರೆ ಅಂತ ಬೇಲ್ ಆರ್ಡರ್ ಕೊಟ್ಟಿದ್ದಾರೆ. ನೀವು ಈ ಮಾತುಗಳನ್ನೆಲ್ಲ ಆಡ್ಬೇಡಿ. ನಿಮ್ ಕೇಸ್ ಬಗ್ಗೆ 0% ಗೊತ್ತಿಲ್ಲ. ರಾಮಕೃಷ್ಣ ಅಂದರೆ ಅದ್ರ ಬಗ್ಗೆ ಮಾತಾಡ್ಬಿಡಿ. ಆದ್ರೆ ಪ್ರಶ್ನೆ ಇರುವಂತದ್ದು ಇಷ್ಟೇನೆ, 31 ವರ್ಷಗಳ ಆದ್ಮೇಲೆ ನೀವು ಇವತ್ತಿನ ದಿವಸ ಬಂದ್ಬಿಟ್ಟು ಅವ್ರಿಗೆ ಅರೆಸ್ಟ್ ಮಾಡ್ತೀನಿ ಅಂತ ಹೇಳ್ಬೇಕಾದ್ರೆ ನೀವು ಹೇಳ್ತಾ ಇದ್ದೀರಲ್ಲ ವಾಪಸ್ ನಾವು ಕೇಸ್ ನಡೆಸ್ತೀವಿ ಅಂತ. ನಿಮ್ ತಾಕತ್ತಿದ್ರೆ 40 ಕೇಸಸ್ ಇದ್ವಾಗ್ಲೂ ಹೇಳ್ತಾ ಇದೀನಿ. ಉದಯಗಿರಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ 2009 ಇಸ್ವಿಲಿ 40 ಕೇಸಸ್ PFI ಆಕ್ಟಿವಿಸ್ಟ್ ಮೇಲೆ ವಾಪಸ್ ತಗೊಂಡಿದ್ರಿ. ಕಮ್ಯುನಲ್ ವೈಲೆನ್ಸ್ ಅಲ್ಲಿ ವಾಪಸ್ ತಗೊಳ್ಳಿ. ಇದನ್ನ ಕೇಸ್ ಹೇಳ್ತೀನಿ ನಂಗಿದ್ರೆ ವಾಪಸ್ ತಗೊಳ್ಳಿ. ಇದು ನಂಗಿದ್ರೆ ಸ್ವಾಮಿ, ನಾವು ಐ ಫೈಟ್ ಫಾರ್ ಹಿಮ್.
ಇದು ಹಿಂದೂ ಮುಸ್ಲಿಂ ಕೇಳಿಸ್ಕೊಳ್ರಿ ರೇ ನಿಮಗೆ ಸ್ವಾಮಿ ನ್ಯಾಯ ಸಿಕ್ಕಲ್ಲ. ನಿಮ್ಮ ಡಬಲ್ ಸ್ಟ್ಯಾಂಡರ್ಡ್ಸ್ ಓಪನ್ ಮಾಡ್ತಿದ್ದೀನಿ ಕೇಳಿಸ್ಕೊಳ್ಳಿ, ಕೇಳಿಸ್ಕೊಳ್ಳಿ. 2000 ಅವ್ರೆ. ಕೇಳಿಸ್ಕೊಳ್ರಿ ಅವ್ರಿಗೆ ಉತ್ತರ ಕೊಡಿ. ಕೇಳಿಸ್ಕೊಳ್ಳಿ ಅವರಿಂದ ನಾವು ಮೊದಲು ಅವ್ರಿಗೆ ನಿಮ್ಗೆ ಉತ್ತರ ಕೊಡ್ಬೇಕು ನಾನು. ಮೂವತ್ತು ಸೆಕೆಂಡ್, You are my political opponent. ರಾಮದಾಸ್ ಇಂದ You are my political opponent. ಕೇಳಿಸ್ಕೊಳ್ರಿ. ಈಗ ಕಿಚ್ಚದ್ರಿಂದ ಪ್ರಯೋಜನ ಇಲ್ಲ. 30 ಸೆಕೆಂಡ್ ಆಗಿದೆ. ಬೇರೆ ಮಾತಾಡಿ. ಮಾಡಿ ಬೇಗ. ಮಧು ಆಗಿರೋದು. ಮಾಡಿ, ಮಾಡಿ. ರಾಜು ರಾಮದಾಸ್ ಇಂದ ಮೋಹನ್ ಗೌಡ್ರು ಆಗಿರೋದು. ನಿಮ್ಮಿಂದ ರಾಜು ರಾಮದಾಸ್ ಆಗಿಲ್ಲ. ಕೇಳಿಸ್ಕೊಳ್ರಿ. ಅವ್ರಿಗೆ ರಾಮಕೃಷ್ಣ ಅವರೇ, ರಾಮಕೃಷ್ಣ ಅವರೇ, ಇಲ್ಲಿ ನೋಡಿ. 2009 ಇಸ್ವಿಲಿ ಉದಯಗಿರಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ 40 ಕಮ್ಯುನಲ್ ಕೇಸಸ್ ರಿಜಿಸ್ಟರ್ ಆಗತ್ತೆ PF ಆಕ್ಟಿವಿಸ್ಟ್ ಮೇಲೆ. 135 ಕೇಸಸ್ ರಿಜಿಸ್ಟರ್ ಆಗತ್ತೆ 2010ರಲ್ಲಿ. ಶಿವಮೊಗ್ಗದಲ್ಲಿ ಮತ್ತೆ ಹಾಸನಲ್ಲಿ 175 ಕೇಸಸ್. ಆ 175 ಕೇಸಸ್ ಅಲ್ಲಿ 1600 PFI ಆಕ್ಟಿವಿಸ್ಟ್ ನ ನೀವು 2015 ಜೂನ್ 2ರಂದು ಬಿಡ್ತೀರಾ? ಬಿಡ್ತೀರಾ ನೀವು ಅದನ್ನ ಅವ್ರಿಗೆ? ಮೋಹನ್ ಗೌಡ್ರನ್ನ ಕೇಳ್ಬೇಕು. ಮೋಹನ್ ಗೌಡ್ರು ಆಯ್ತು, ಮಧು ಅವರೇ ನೀವು ಕಿರ್ಚಿದ್ರಿ, ಅವರು ಕಿರ್ಚಿದ್ರಿ, ಅವರು ಕಿರ್ಚಿದ್ರು, ನೀವು ಕಿರ್ಚಿದ್ರಿ. ನಮ್ಮ ಹತ್ರ ಇನ್ನೂ ಇಬ್ರು ಮಾತಾಡೋರಿದ್ದಾರೆ. ಆಯ್ತು ಆಯ್ತು, ಮಧು ಅವರಾಯ್ತು, ಮಧು ಅವರಾಯ್ತು, ರಾಜು 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 ರಾಮಕೃಷ್ಣ ಮತ್ತೆ ಸಿದ್ದರಾಮಯ್ಯ ಸರ್ಕಾರ ಅರೆ ಚಾಲೆಂಜ್ ಮಾಡಕ್ಕೆ ಕುಸ್ತಿ ರಿಂಗ್ ಅಲ್ಲ ಮಧು ಅವರೇ. ಆಯ್ತು ಮಾತಾಡಿ, ನೀವು ಮಾತಾಡಿದ್ರಿ, ಮಾತಾಡಿದ್ರಿ.